ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ನಾರ್ಮಲ್ ಬ್ಲೌಸು ವಿಡಿಯೋದಲ್ಲಿ ಮಾರ್ಕಿಂಗ್ ಮಾಡೋದು ಹೇಳ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಸ್ಟಿಚಿಂಗ್ ಮಾಡೋದು ತೋರಿಸ್ತಾ ಇದ್ದೀನಿ. ಮೇನ್ ಫ್ಯಾಬ್ರಿಕ್ಕು ಲೈನಿಂಗ್ ಎಲ್ಲ ಈ ಥರ ಒಂದೇ ಕ್ಲಾತ್ ಮೇಲೆ ಇಟ್ಬಿಟ್ಟು ಸುತ್ತ ಸ್ಟಿಚ್ ಮಾಡ್ಕೋಬೇಕು. ಸ್ವಲ್ಪ ಸ್ಪೀಡಲ್ಲಿ ಇಟ್ಟಿದ್ದೀನಿ, ಸ್ಲೋಗೆ ನೋಡ್ಕೊಳ್ಳಿ. ಒಂದು ಸ್ವಲ್ಪ 1-2 ಟೈಮ್ಸು ರಿಪೀಟ್ ಮಾಡ್ಕೊಂಡು ನೋಡಿದ್ರೆ ವಿಡಿಯೋ ಗೊತ್ತಾಗುತ್ತೆ ನಿಮಗೆ. ಈ ಥರ ಸುತ್ತ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡ್ಕೊಂಡು ಆದಮೇಲೆ ಗುಂಡ್ಪಿನೆಲ್ಲ ತೆಗೆದ್ಬಿಟ್ಟು ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ಸ್ಟಿಚ್ ಮಾಡ್ಕೊಂಡು ಫ್ರಂಟು ಬ್ಯಾಕು ಎಲ್ಲ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡ್ಕೊಂಡು ಆದಮೇಲೆ ಡಾಟ್ಸ್ ಇಟ್ಕೋಬೇಕು. ಡಾಟ್ಸ್ ಹೆಂಗಿಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು. ಇದಕ್ಕೆ ನಾನು ಟೇಪ್ ಇಲ್ಲದೇ ನಾರ್ಮಲಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಡಾಟ್ಸ್ ಎಲ್ಲ ಹಿಡಿಯೋದು. ಡಾಟ್ಸ್ ಎಲ್ಲ ಇಟ್ಟಾದಮೇಲೆ ಫ್ರಂಟು ಬ್ಯಾಕು ಎರಡು ಮೇನ್ ಕ್ಲಾತ್ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡ್ಕೋಬೇಕಾದ್ರೆ ಕ್ರಾಸಾಗಿ ಸ್ಟಿಚ್ ಮಾಡಬೇಕು ಶೋಲ್ಡರ್ ಹತ್ರ, ಆವಾಗ ಜಾರಲ್ಲ. ಥರ ಸ್ಟಿಚ್ ಮಾಡ್ಕೊಂಡಾದಮೇಲೆ ಬೆಲ್ಟ್ ಪಟ್ಟಿ ರೆಡಿ ಮಾಡ್ಕೋಬೇಕು. ಎಲ್ಲ ಫ್ಯಾಬ್ರಿಕ್ ಒಂದೇ ಥರ ಇರಬೇಕು. ನಿಮಗೆ ತುಂಬ ಲೆಂತಿ ಆಗುತ್ತೆ ಅಂತ ಸ್ವಲ್ಪ ಸ್ಪೀಡಾಗಿ ಇಟ್ಟಿದ್ದೀನಿ ವಿಡಿಯೋ. ಇದು ಬೆಲ್ಟ್ ಪಟ್ಟಿ. ಇದು ಬೆಲ್ಟ್ ಪಟ್ಟಿನೂ ಅಷ್ಟೇ ಮೇನ್ ಫ್ಯಾಬ್ರಿಕ್ ಮಧ್ಯದಲ್ಲಿ ಬರಬೇಕು. ಲೈನಿಂಗ್ ಎಲ್ಲ ಫ್ರಂಟು ಬ್ಯಾಕ್ ಎರಡು ಇಟ್ಕೋಬೇಕು. ಮೇನ್ ಫ್ಯಾಬ್ರಿಕ್ ಮಾತ್ರ ಮಧ್ಯದಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇವಾಗ ಬೆಲ್ಟ್ ಪಟ್ಟಿ ಉಕ್ಸ್ ಪಟ್ಟಿ ಕಾಜಾಪಟ್ಟಿ. ಉಕ್ಸ್ ಪಟ್ಟಿ ಮೇಲ್ಗಡೆ ಬರಬೇಕು, ಕಾಜಾಪಟ್ಟಿ ಒಳಗಡೆ ಬರಬೇಕು. ಇದು ಉಕ್ಸ್ ಪಟ್ಟಿ ಕಾಜಾಪಟ್ಟಿ ಎರಡೂ ಇದರಲ್ಲೇ ಕನ್ಫ್ಯೂಸ್ ಮಾಡ್ಕೋತಾರೆ ಸ್ವಲ್ಪ ಜನ. ಇದು ಕಾಜಾಪಟ್ಟಿ ಮೇಲ್ಗಡೆ ಇದು ಉಕ್ಸ್ ಪಟ್ಟಿ. ಇದು ಮೇಲ್ಗಡೆ ಬರಬೇಕು. ಉಕ್ಸ್ ಪಟ್ಟಿ ಕಾಜಾಪಟ್ಟಿ ಎರಡು ಆದಮೇಲೆ ಪೈಪಿಂಗ್ ಮಾಡ್ಕೋಬೇಕು ನಾವು. ಇದು ನಾನು ಥ್ರೆಡ್ಡಲ್ಲೇ ಪೈಪಿಂಗ್ ಮಾಡೋದು. ಐರನ್ ಮಾಡಿದ್ರೆ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಇದು ಥ್ರೆಡ್ಡಲ್ಲಿ ಪೈಪಿಂಗ್ ಮಾಡಿರೋದು. ಇದು ಸ್ವಲ್ಪ ಶಾರ್ಟಲ್ಲಿ ಹಾಕಿದ್ದೀನಿ. ಫುಲ್ ವಿಡಿಯೋ ಏನಾದರೂ ಬೇಕಂದರೆ ಮೆಸೇಜ್ ಮಾಡಿ, ಫುಲ್ ವಿಡಿಯೋ ತೋರಿಸ್ತೀನಿ ನಿಮಗೆ. ಇದು ಸ್ವಲ್ಪ ಶಾರ್ಟಲ್ಲಿ ಮಾಡಿರೋದು ವೀಡಿಯೋಸು. ಪೈಪಿಂಗ್ ಮಾಡ್ಕೋಬೇಕು ಇದು ಫ್ಯಾಬ್ರಿಕ್ ಮೇಲೆ. ಪೈಪಿಂಗ್ ನೋಡಿ ತುಂಬ ಸಣ್ಣಕ್ಕೆ ಬರುತ್ತೆ. ಇದು ಥ್ರೆಡ್ ಗಿಡ್ಡೇನು ಓಕೆನಾ. ಫಿನಿಶಿಂಗ್ ಈ ಥರ ಬರುತ್ತೆ ನಾರ್ಮಲ್ ಬ್ಲೌಸು. ಪೈಪಿಂಗು, ಉಕ್ಸು, ಕಾಜಾ, ಸ್ಲೀವು ಎಲ್ಲ ಪರ್ಫೆಕ್ಟಾಗಿ ಕೂತಿದೆ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.